ಭಾರತೀಯ ಕುಸ್ತಿ ಫೆಡರೇಷನ್ ರದ್ದುಗೊಳಿಸಿ ಆದೇಶ. WFI ಮಂಡಳಿಯನ್ನ ರದ್ದುಗೊಳಿಸಿ ಕೇಂದ್ರದಿಂದ ಆದೇಶ ಬಂದಿದೆ. ಭಾರತೀಯ ಕುಸ್ತಿ ಫೆಡರೇಷನ್ ಅನ್ನು ರದ್ದುಗೊಳಿಸಿ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಆದೇಶ ಇದು. ಅಧ್ಯಕ್ಷರಾಗಿ ಸಂಜಯ್ ಸಿಂಗ್ ನೇಮಕ ಹಿನ್ನೆಲೆ ರದ್ದು ಮಾಡಲಾಗಿದೆ. ಚುನಾವಣೆ ನಡೆಸಿ ಹೊಸ ಸದಸ್ಯರ ಆಯ್ಕೆಗೊಳಿಸೋದಕ್ಕೆ ಸೂಚನೆ ಬಂದಿದೆ. ಸಂಜಯ್ ಸಿಂಗ್ ನೇಮಕಕ್ಕೆ ಕುಸ್ತಿಪಟುಗಳು ವಿರೋಧ ವ್ಯಕ್ತಪಡಿಸಿದರು. ಆಯ್ಕೆ ವಿರೋಧಿಸಿ ವಿದಾಯ ಘೋಷಿಸಿದ್ದಂತ ಸಾಕ್ಷಿ ಮಲಿಕ್, ಬಜರಂಗ್ ಪೂನಿಯಾ ಪದ್ಮಶ್ರೀ ಪ್ರಶಸ್ತಿಯನ್ನ ವಾಪಸ್ ಕೊಟ್ಟಿದ್ರು. ವೀರೇಂದರ್ ಸಿಂಗ್ ಕೂಡ ಪದ್ಮಶ್ರೀಯನ್ನ ಹಿಂದಿರುಗಿಸಿದ್ರು. ಆಯ್ಕೆಯನ್ನು ವಿರೋಧಿಸಿ ಕ್ರೀಡಾಪಟುಗಳು ಅಲ್ಲಿ ವಿರೋಧ ವ್ಯಕ್ತಪಡಿಸಿದ್ರು. ವೀರೇಂದರ್ ಸಿಂಗ್ ಕೂಡ ಪದ್ಮಶ್ರೀಯನ್ನ ವಾಪಸ್ ಕೊಟ್ಟಿದ್ರು. ವಿರೋಧ ಹೆಚ್ಚಿದ್ರಿಂದ WFI ಮಂಡಳಿಯನ್ನ ರದ್ದುಗೊಳಿಸಿ ಆದೇಶ ಮಾಡಲಾಗಿದೆ. ಭಾರತೀಯ ಕುಸ್ತಿ ಫೆಡರೇಷನ್ ರದ್ದುಗೊಳಿಸಿ ಈಗ ಆದೇಶ ಬಂದಿದೆ. ಸಾಕಷ್ಟು ಹೈಡ್ರಾಮಾಗೆ ಕಾರಣವಾಗಿದೆ. ಆರಂಭದಿಂದಲೂ ಕೂಡ ಬ್ರಿಜ್ಭೂಷಣ್ ಸಿಂಗ್ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಲಿಗೇಷನ್ಗಳಿದ್ವು. ಅದೆಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ರಸ್ತೆಗೆ ಬಂದು ಕ್ರೀಡಾಪಟುಗಳು ಬಂದು ಅಲ್ಲಿ ಕಣ್ಣೀರು ಹಾಕುವಂಥ ಮಟ್ಟಿಗೆ. ಅದಾದಮೇಲೆ ಈಗ ಮತ್ತೆ ಮೊನ್ನೆ ಈ ವಿದಾಯ ಹೇಳುವಂಥ ವಿಚಾರ, ಪದ್ಮಶ್ರೀನ ವಾಪಸ್ ಕೊಡುವಂಥ ವಿಚಾರ ಎಲ್ಲವೂ ಕೂಡ ದೊಡ್ಡ ಸದ್ದಾಗಿದೆ. ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಹರೀಶ್, ಈಗ ಸಂಜಯ್ ಸಿಂಗ್ ನೇಮಕಕ್ಕೆ ಕುಸ್ತಿಪಟುಗಳು ಇಲ್ಲಿ ವಿರೋಧ ವ್ಯಕ್ತಪಡಿಸಿದ್ರು. ಇದೀಗ ಫೆಡರೇಷನ್ ಏನಿದೆ ಅದನ್ನೇ ರದ್ದುಗೊಳಿಸಿರುವಂಥದ್ದು ಏನೇನಾಗ್ತಿದೆ ಅಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಅವಿನಾಶ್, ಇತ್ತೀಚೆಗೆ ಕುಸ್ತಿ ಫೆಡರೇಷನ್ ಚುನಾವಣೆ ನಡೆದಿತ್ತು. ಚುನಾವಣೆಯಲ್ಲಿ ಬ್ರಿಜ್ಭೂಷಣ್ ಸಿಂಗ್ ಏನಿದ್ದಾರೆ ಇವರ ತಂಡವೇ ಗೆಲುವನ್ನ ಸಾಧಿಸಿತ್ತು. ಸಂಜಯ್ ಸಿಂಗ್ ಅವರು ಅದರ ಅಧ್ಯಕ್ಷರಾಗಿದ್ರು. ಆದ್ರೆ ಇದಕ್ಕೆ ಭಾರಿ ವಿರೋಧ ವ್ಯಕ್ತ ಆಗಿತ್ತು. ಯಾಕೆಂದ್ರೆ ಬ್ರಿಜ್ಭೂಷಣ್ ಅವರ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ತಮ್ಮ ಹಿಡಿತವನ್ನ ಕುಸ್ತಿ ಫೆಡರೇಷನ್ ಅಲ್ಲಿ ಮತ್ತೆ ಸಾಧಿಸಿರುವುದಕ್ಕೆ ಕುಸ್ತಿಪಟುಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ತಮಗೆ ಸಿಕ್ಕಿರ್ತಕ್ಕಂತ ಪದಕಗಳಾಗಿರ್ಬೋದು, ಗೌರವ ಎಲ್ಲವನ್ನು ಕೂಡ ವಾಪಸ್ ಕೊಡುವಂತ ಕೆಲಸವನ್ನ ಮಾಡಿದ್ರು. ಆ ಪದ್ಮಶ್ರೀ ಪ್ರಶಸ್ತಿಯನ್ನ ಬಜರಂಗ್ ಪೂನಿಯಾ ಅವರು ವಾಪಸ್ ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಇದನ್ನ ಈಗ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥದ್ದು. ಭಾರತೀಯ ಕುಸ್ತಿ ಒಕ್ಕೂಟ ಏನಿದೆ ಇದನ್ನ ಈಗ ಕೇಂದ್ರ ಸರ್ಕಾರ ಅಮಾನತುಗೊಳಿಸಿದೆ. ಆ ಕ್ರೀಡಾ ಸಚಿವಾಲಯ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಮತ್ತೆ ಹೊಸದಾಗಿ ಆಯ್ಕೆ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನು ಕೂಡ ಈಗ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಮುಖ್ಯವಾಗಿ ಈ ಒಂದು ನಿರ್ಧಾರದಿಂದ ಭಾರತೀಯ ಕುಸ್ತಿ ಫೆಡರೇಷನ್ ಹೊಸ ಅಧ್ಯಕ್ಷರ ಎಲ್ಲಾ ನಿರ್ಧಾರಗಳನ್ನು ಕೂಡ ಈಗ ಸರ್ಕಾರ ನಿಷೇಧ ಹೇರಿದಾಗಿದೆ. ಈಗ ಹೊಸದಾಗಿ ಏನು ಎಲೆಕ್ಟ್ ಆಗಿತ್ತು ಸಂಪೂರ್ಣವಾಗಿ ವಜಾಗೊಂಡಂತಾಗಿದೆ. ಅವಿನಾಶ್, ಧನ್ಯವಾದ ಹರೀಶ್.